ಪ್ರತಿಯೊಬ್ಬ ಇಪಿಎಫ್ಒ ಪಿಂಚಣಿದಾರರೇ, ನಿವೃತ್ತ ನೌಕರರೇ, ಕಾರ್ಮಿಕರೇ ಹಾಗೂ ಕೆಎಸ್ಆರ್ಟಿಸಿ ನೌಕರರೇ, ನಿಮಗೆಲ್ಲರಿಗೂ ಇಪಿಎಫ್ಒ ಇಪಿಎಸ್ ಪೆನ್ಷನ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಇಪಿಎಫ್ಒ ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳಿಗೆ ಹೆಚ್ಚಳ ಆಗೋದು ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಹೆಚ್ಚಿನ ಪಿಂಚಣಿ ಇಂಪ್ಲಿಮೆಂಟ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಆದಷ್ಟು ಶೀಘ್ರದಲ್ಲಿಯೇ 7,500 ರೂಪಾಯಿ ಕನಿಷ್ಠ ಪಿಂಚಣಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಆಗುತ್ತೆ. ಇದ್ರ ಬಗ್ಗೆ ಇತ್ತೀಚಿನ ಬೆಳವಣಿಗೆಗಳು ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಬೆಂಬಲ ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ದೇಶದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಇಪಿಎಫ್ಒ ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಈಗ ಬರುವಂಥ 1,000ದಿಂದ 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ದಶಕಗಳಿಂದ ಹೋರಾಟಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ. ನಮ್ಮ ನಾಯಕರುಗಳು ದೆಹಲಿಯಲ್ಲಿ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ರಮಾಕಾಂತ್ ನರಗುಂದ ಅವರು ಈ ಬಗ್ಗೆ ವಿವರವಾದ ವಿಡಿಯೋನ ಅವ್ರ ಚಾನಲಲ್ಲಿ ಕೂಡ ಹಾಕಿದರು. ಅದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೆ. ಏನು ಪ್ರಯತ್ನಗಳಾಗ್ತಾ ಇದೆ, ನಿಮಗೆಲ್ಲರಿಗೂ 7,500 ರೂಪಾಯಿ ಪಿಂಚಣಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಕೊಡೋ ಬಗ್ಗೆ ಮೊದಲೇ ಹೇಳಿದ ಹಾಗೆ ದೆಹಲಿ ಮಟ್ಟದಲ್ಲಿ ನಾಯಕರುಗಳು ಅವರೆಲ್ಲರೂ ಸೇರ್ಕೊಂಡು ಇದೇ ತಿಂಗಳು 17, 18, 19ರಂದು ಪ್ರಮುಖ ನಾಯಕರುಗಳನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಯ್ಯ, ಕೇಂದ್ರ ಅರ್ಥ ಸಚಿವರು, ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರನ್ನು ಭೇಟಿಯಾಗಿದ್ದು, ಅದರ ಜೊತೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸಚಿವರುಗಳನ್ನು ಭೇಟಿ ಮಾಡೋದು, ಸಂಸದರುಗಳನ್ನು ಭೇಟಿ ಮಾಡಿ ನಮಗೆ ಕೊಡಬೇಕಾಗಿರುವಂಥ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಬಗ್ಗೆ ಹೋರಾಟಗಳನ್ನು ಯಾವ ರೀತಿ ರೂಪಿಸಬೇಕು, ನಮಗೆ ಯಾವ ರೀತಿ ನೀವು ಬೆಂಬಲವನ್ನು ಕೊಡ್ತೀರಿ ಅಂತ ಹೇಳಿ ಕೇಳ್ಕೊಂಡು ಪ್ರತಿಯೊಬ್ಬರನ್ನ ಕಷ್ಟಪಟ್ಟು ಭೇಟಿಯಾಗಿ ಮಾತುಕತೆ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವಯ್ಯ ರವರು ಭೇಟಿಯ ಸಮಯದಲ್ಲಿ ಅವರಿಗೆ ನಾವು ಕೇಳಿದ್ದು, ಸ್ವಾಮಿ ನೀವು ನಮಗೆ ಭರವಸೆಯನ್ನು ಕೊಟ್ಟಿದ್ರಿ, ಬಜೆಟ್ನಲ್ಲಿ 11,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ, ನಮಗೆ ಸಿಗಬೇಕಾದಂತಹ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗೆ ಹೆಚ್ಚಳ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದು. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ನಿಮ್ಮೆಲ್ಲರ ಬೇಡಿಕೆಗಳನ್ನು ಆದಷ್ಟು ಶೀಘ್ರದಲ್ಲೇ ಈಡೇರಿಸ್ತೀವಿ. ನಿಮ್ಮ ಫೈಲು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಸಿಕ್ಕ ನಂತರ ನಿಮಗೆ 7,500 ರೂಪಾಯಿ ಕನಿಷ್ಠ ಪಿಂಚಣಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಭರವಸೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕಮಾಂಡರ್ ಆದ ವೀರೇಂದ್ರ ಸಿಂಗ್ ಅವರು, ಪಾಟೀಲ್ ಅವರು ಹಾಗೂ ಇತರೆ ನಾಯಕರು ಹಾಗೂ ಇಪಿಎಫ್ಒ ಆಂದೋಲನಾ ಸಮಿತಿ ಎಲ್ಲರೂ ಸೇರಿಕೊಂಡು ನಮ್ಮ ನಾಯಕರುಗಳು ದೆಹಲಿಯಲ್ಲಿ ಇದ್ಕೊಂಡು 2 ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿಯವರ PA ಯಶವಂತ್ ಸಿಂಗ್ ರವರನ್ನು ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನು ಸಲ್ಲಿಸುವುದು, ಅದ್ರ ಜೊತೆ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಯ್ಯ ಅವರನ್ನು ಭೇಟಿ ಮಾಡಿ ಮತ್ತೊಮ್ಮೆ ಅವರಿಗೆ ಇಪಿಎಫ್ಒ ಪಿಂಚಣಿಗಳನ್ನು ಕೊಡೋ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಹೇಳೋದಿತ್ತು. ಅದು ಇದೇ ತಿಂಗಳು 19ನೇ ತಾರೀಕು ಪ್ರಧಾನಮಂತ್ರಿಗಳವರ PA ಹಾಗೂ ರಾಜ್ಯ ಸಚಿವರಾದ ಯಶವಂತ್ ಸಿಂಗ್ ರವರು ಸಿಕ್ಕಿದ್ರು. ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇಪಿಎಫ್ಒ ಪೆನ್ಷನ್ ಹೆಚ್ಚಳ ಮಾಡೋ ಬಗ್ಗೆ ಹಾಗೂ ಹೈಯರ್ ಪೆನ್ಷನ್ ಬಗ್ಗೆ ನಿಮ್ಮ ಕೆಲಸಗಳು ನಡೀತಾ ಇದೆ, ಅಂತಿಮ ಹಂತದಲ್ಲಿದೆ. ಆದಷ್ಟು ಶೀಘ್ರದಲ್ಲಿಯೇ ನಿಮ್ಮ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗತ್ತೆ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಸಿಗತ್ತೆ ಅನ್ನೋ ಭರವಸೆಯನ್ನು ಕೂಡ
ಯಶವಂತ್ ಸಿಂಗರ್ ಅವರು ಕೊಟ್ಟಿದ್ದಾರೆ. PM ಆಫೀಸಿಂದ ಸಿಕ್ಕಿದೆ ಅಂತ ಮಾಹಿತಿಗಳು ಬಂದಿದೆ. ನಮ್ಮ ನಾಯಕರುಗಳು PM ಕಚೇರಿಯಲ್ಲಿ ಭೇಟಿ ಮಾಡಿದ ಪ್ರಮುಖ ಉದ್ದೇಶ ಅಂದರೆ ಬುಲ್ಡಾನಕ್ಕೆ ಆಹ್ವಾನವನ್ನು ಕೊಡುವಂಥದ್ದು, ಅವರನ್ನು ಕರೆಯೋದು ಆಗಿತ್ತು. ಆ ಸಮಯದಲ್ಲಿ ಅವರು ನಮಗೊಂದು ಕೆಲವೊಂದು ಸಲಹೆಗಳನ್ನು ಕೊಟ್ಟರು. ನೀವು ಲೇಬರ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಮತ್ತೊಮ್ಮೆ ಪ್ರಯತ್ನ ಮಾಡಿ, ಅದ್ರ ಜೊತೆಯಲ್ಲಿ ನೀವು ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗಿ ನಿಮ್ಮ ರಾಜ್ಯಗಳಿಗೆ ಹೋಗಿ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಂದ ಒಂದು ಪ್ರಪೋಸಲನ್ನು ಕಳಿಸಿ, ಖಂಡಿತವಾಗಿ ಆ ಪ್ರಪೋಸಲ್ಗಳು ಬಂದಂಥ ಸಮಯದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗತ್ತೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ನಾಯಕರುಗಳ ಪ್ರಯತ್ನದ ಫಲವಾಗಿ ನಾವೇನೋ ಇಲ್ಲಿ ನಿಂತ್ಕೊಂಡು ಊರಲ್ಲಿ ಇದ್ಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಆದರೆ ದೆಹಲಿ ಮಟ್ಟದಲ್ಲಿರುವಂಥ ನಾಯಕರು ಹಗಲು ರಾತ್ರಿ ಎನ್ನದೆ ನಮಗೆ ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡಬೇಕು ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಸಿಗಬೇಕು ಅಂತ ಹೇಳ್ಬಿಟ್ಟು ಸತತ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಈ ಬೇಸಿಗೆಯಲ್ಲಿ ವಯಸ್ಸಾದಂಥವರು ನಮ್ಮ ಮುಖಂಡರುಗಳು ಯಾವ ರೀತಿ ಕಷ್ಟಪಟ್ಟು ನಮಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಬೆಲೆ ಕೊಡಬೇಕು. ನಾವು ಅವರಿಗೆ ಬೆಂಬಲ ಸೂಚಿಸೋದು ನಮ್ಮ ಎಲ್ಲರ ಕರ್ತವ್ಯ ಆಗಿದೆ. ಈ ಸಮಯದಲ್ಲಿ 30 ಜನ ಮಿನಿಸ್ಟ್ರುಗಳನ್ನು ಭೇಟಿ ಮಾಡೋದು ಅಂದರೆ ಎಷ್ಟು ಕಷ್ಟ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಪಾರ್ಲಿಮೆಂಟಲ್ಲಿ ಹೋಗ್ಬಿಟ್ಟು ಪ್ರತಿಯೊಬ್ಬರನ್ನ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟು ಮೆಮೊರಮನ್ನು ಕೊಡೋದು ಎಷ್ಟು ಕಷ್ಟ ಅಂತ ಗೊತ್ತು. ಆದರೂ ಕೂಡ ಛಲ ಬಿಡದೆ ನಮಗೆಲ್ಲರಿಗೂ 7,500 ರೂಪಾಯಿ ಕನಿಷ್ಠ ಪಿಂಚಣಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡಿಸಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ರಮಾಕಾಂತ್ ನರಗುಂದೆ ಇರ್ಬೋದು, ಕ್ಯಾಪ್ಟನ್ ವಿಜೇಂದ್ರ ಸಿಂಗ್ ಇರ್ಬೋದು, ಅಶೋಕ್ ಪಾಟೀಲ್ರು, ಇತರರು ಸುಮಾರು ಮುಖಂಡರುಗಳಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲವನ್ನು ಸೂಚಿಸೋಣ. ಅದೇ ರೀತಿ 23ನೇ ತಾರೀಕು EPFO ನೌಕರರು, ಕಾರ್ಮಿಕರು, ಪಿಂಚಣಿದಾರರ ಬೃಹತ್ ಸಭೆ ಇದೆ. ಇಲ್ಲಿ ರಾಷ್ಟ್ರ ಮಟ್ಟದ ನಾಯಕರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಿವೃತ್ತ ನೌಕರರು, ಪಿಂಚಣಿದಾರರು ಹಾಜರಾಗಿ ನಮ್ಮ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಅದೇ ರೀತಿ ನಿಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಿಮ್ಮ ಜಿಲ್ಲೆಗಳಲ್ಲಿ ಒಂದು 100-200 ಜನ EPFO ಪಿಂಚಣಿದಾರರು ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಹೋಗಿ ಒಂದು ಮೆಮೊರಮನ್ನು ಕೊಡಿ. ಆ ಮೆಮೊರಮನ್ನು ಪ್ರಧಾನಮಂತ್ರಿ ಕಚೇರಿಗಳಿಗೆ ತಲುಪುವಂತೆ ಮೆಮೊರಮನ್ನು ಕೊಡಿ. ನಿಮ್ಮ ತಾಲೂಕು ತಹಸೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಪ್ರಧಾನಮಂತ್ರಿ ಅವರ ಅಡ್ರೆಸ್ಸಿಗೆ ಮಾಡಿಕೊಡಿ. ನಮ್ಮ ಪತ್ರಗಳ ಸಂಖ್ಯೆ ಹೆಚ್ಚಳ ಆದಾಗ, ನಮ್ಮ ಒತ್ತಡಗಳು ಹೆಚ್ಚಾದಾಗ ಎಲ್ಲ ಮಾರ್ಗಗಳನ್ನು ಉಪಯೋಗಿಸಿ ನಾವು ಕನಿಷ್ಠ ಪಿಂಚಣಿ 7,500 ರೂಪಾಯಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನನ್ನು ಖಚಿತವಾಗಿ ಪಡಿತೀವಿ. ಈ ವರ್ಷದಲ್ಲೇ ನಮಗೆ ಖಚಿತವಾಗಿ ಹೈಯರ್ ಪೆನ್ಷನ್ ಪ್ಲಾನ್ ಹಾಗೂ ಕನಿಷ್ಠ ಪಿಂಚಣಿ ಸಿಗತ್ತೆ ಅಂತ ಹೇಳ್ತೀನಿ. ನಮ್ಮೆಲ್ಲರ ಹೋರಾಟಕ್ಕೆ ಹಾಗೂ ದೆಹಲಿ ಮಟ್ಟದ ನಾಯಕರ ಹೋರಾಟಗಳಿಗೆ ನೀವು ಬೆಂಬಲವನ್ನು ಸೂಚಿಸಿ. ದಯವಿಟ್ಟು ಮನೆಯಲ್ಲಿ ಕೂರಬೇಡಿ. ದಯವಿಟ್ಟು ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಿ, ಬೆಂಬಲಿಸಿ. ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ EPFO 95 ಪೆನ್ಷನ್ ಹಾಗೂ ಹೈಯರ್ ಪೆನ್ಷನ್ ಪ್ಲಾನನ್ನು ಪಡೆಯೋಣ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.